ಹಾಗಾಗಿ ಇದು ಸಂಡೆ ಲಂಚು ಊಟ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಸಿಕ್ಕಾಗ್ರು ನೀ ಬರವೇ ತನಿ ಮರಮೇ. ಇಲ್ಲಿ ಅಷ್ಟಂಬರ ಬಾಂಬೆ ಡಂಗಲ್ಲಿ ಒಂದು ಹೋಟ್ಲಿದೆ, ಕರಾಂಜಿ ಹೋಟ್ಲ್ ಅಂತ, ವೆಜ್ ಆ್ಯಂಡ್ ನಾನ್ ವೆಜ್ಜು. ಇವತ್ತು ಲಂಚ್ ಅಲ್ಲೇ. ಮಟನ್ ಐಟಮ್ಸ್ ಎಲ್ಲನೂ ಹೆವಿ ಸ್ಪೈಸಿ ಸರಿಯಾಗಿ ಮಾಡ್ತಾರೆ. ಚಿಕನ್ ಓಕೆ, ಬಟ್ ಏನಂದರೆ ಹೈಲಿ ರೆಕಮೆಂಡೆಡ್ ಫಾರ್ ಮಟನ್ನು. ಹೋಟ್ಲ್ ತೋರಿಸ್ತೀನಿ, ನೀವು ಒಂದ್ಸಲಿ ಬನ್ನಿ. ರಘು ಮೆಡಿಕಲ್ಸು ಸೇಮ್ ಈ ಬಿರಿಯಾನಿ ಎಲ್ಲ ಬಂದು ಸೇಮ್ ದೊಣ್ಣೆ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿನೇ ಎಲ್ಲ. ಇಂಡಿಕೇಟರ್ ಹಾಕಿದ್ರೆ ಹೋಗ್ತಾ ಇರ್ತಾರೆ ಗುರು. ಆಯ್ತು ನೋಡಿ, ಇದೇ ಹೋಟ್ಲು. ಮಟನ್ ಬಿರಿಯಾನಿ ಒಂದು, ಮಟನ್ ಕಡಾಯಿ, ಬಿರಿಯಾನಿ ರೈಸ್ ಒಂದು, ಮತ್ತು ಇದು ವಿಂಗ್ಸ್. ಇದು ಎರಡರಲ್ಲಿ ಯಾವ್ದು ಸ್ಪೈಸಿ ಇರುತ್ತೆ ಜಾಸ್ತಿ? ಇಲ್ಲ, ಸ್ಪೈಸಿ ಯಾವ್ದು ಜಾಸ್ತಿ? ವಿಂಗ್ಸ್. ಮಟನ್ ಕಡಾಯಿ ಸ್ಪೈಸಿ ಮಾಡಿಬಿಡಿ, ಇದು ಮಾತ್ರ ನಾರ್ಮಲ್ ಇದೆ. ಸಾಯಂಕಾಲದ ಶವರ್ಮೆಲ್ಲ ಮಾಡ್ತಾರೆ. ಆಮೇಲೆ ತಂದೂರಿ ಚಿಕನ್ ನೋಡಿ, ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಊಟ ಪಾರ್ಸಲ್ ಆಯಿತು. ನೆಕ್ಸ್ಟ್ ಮನೆ ಹೋಗಿ ಬ್ಯಾಟಿಂಗೆ. ಜಾಸ್ತಿ ಮಟನ್ ತಿನ್ನಲ್ಲ, ಬಟ್ ಈ ಸೂಪು, ಬೋಟಿ, ಕಾಲೆ ಮಾಂಸ ಇದೆಲ್ಲ ಓಕೆ. ಬಟ್ ನಾರ್ಮಲಾಗಿ ಮಟನ್ ಸಾರು ಆ ಥರ ಎಲ್ಲ ಇದು ಏನು ನಾವು, ನಮಗೆ ಫಿಶ್ಶು ಚಿಕನ್ ಏನಿದ್ರು ಮೇನು. ಪ್ರಾನ್ ಅಂತೂ ಫಸ್ಟ್ ಪ್ರಿಯಾರಿಟಿ ಪ್ರಾನ್ಗೆ. ಭಾನುವಾರ ಇರೋದ್ರಿಂದ ಅಲ್ಲಿ ಸೂಪ್ ಬೇರೆ ಮಾಡೋರೆ. ಹೊತ್ತಿದ್ರೆ ಬೆಳಗ್ಗೆ ಹೋಗಿ ಒಂದು ಸೂಪು, ದೋಸೆ, ಇಡ್ಲಿ ಅಂತ ತಿನ್ಬೋದಾಗಿತ್ತು. ನಾರ್ಮಲಾಗಿ ಭಾನುವಾರ ಎಲ್ಲ ಇದರಲ್ಲಿ ಸೂಪ್ ಮಾಡ್ತಾರೆ. ಬಟ್ ಏನಂದರೆ ನಾನು ಬೆಳಗ್ಗೆ ಲೇಟ್ ಆಯಿತು, ಅದೇ ನಿಜ. ಈಗ ಬಂದು ರಾಕ್ ಸ್ಟೇಡಿಯಂ ಮಾಡಲಿದೆ. ಆನ್ಲೈನಲ್ಲಿ ತುಂಬ ವೈಬ್ರೇಟ್ ಆಗ್ತಾನೆ ಇದೆ. ಇದು ರೋಡ್ ಕಂಡೀಷನ್ ಹೇಳ್ಬೇಕಾ ನಮ್ಮ ಬ್ಯಾಂಗ್ಳೂರ್ ಬಗ್ಗೆ? ಅದಕ್ಕೆ ರಾಕ್ ಸ್ಟಡಿ ಮಾಡೋದು ಹಾಕಿದ್ದೀನಿ. ಸ್ಟಡಿ ಮೋಡ್ ಓಕೆ, ಬಟ್ ರಾಕ್ ಸ್ಟಡಿ ಮಾಡೋ ಅದಕ್ಕಿಂತ ಸೈಕಲ್ ಇರುತ್ತೆ.